ಕೆಲವೊಮ್ಮೆ ವಿರೋಧ ಇದ್ದರೂ ಅದರ ಬದಿಗೆ ಸರಿಸಿ ತುಳಿದು ಹಾಕುವಂಥ ಸರ್ಕಾರಗಳನ್ನು ನಾವು ನೋಡ್ತಾ ಇರ್ತೀವಿ. ಆ ಸರ್ಕಾರ ಅಂದ್ರೆ ಏನಪ್ಪ, ಆದಷ್ಟು ಹೇಗಾದ್ರೂ ಒಟ್ಟು ನಡೆಸ್ಕೊಂಡು ಹೋಗುವಂಥದ್ದು. ಇವತ್ತು ಈ ಪರಿಸ್ಥಿತಿ ಬಂದು ನಿಂತದ್ದು ನಮ್ಮ ಸರ್ಕಾರ. ಯಾವುದೇ ಸರ್ಕಾರ ಬರಲ್ಲ, ಮೋದಿ ಅವ್ರದ್ದು ಬರಲಿ, ಸಿದ್ದರಾಮಯ್ಯ ಅವ್ರದ್ದು ಬರಲಿ, ರಾಹುಲ್ ಅವ್ರದ್ದು ಬರಲಿ, ಇವೆಲ್ಲನೂ ಒಂದು ತಾತ್ಕಾಲಿಕ ಯೋಜನೆಗಳನ್ನ ಹಾಕ್ಕೊಳ್ಳೋದು, ಮೂವ್ ಮಾಡ್ಕೊಂಡು ಹೋಗುವಂಥದ್ದು. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ? ಇದರಲ್ಲಿ ಯಾರು ಸುಳ್ಳು ಯಾರು ಕರಿಬಿಟ್ಬಿಟ್ರು ನಂದು ಇತಿಹಾಸ. ಬಿ ಜೆ ಪಿಗರು ಅಂತಾರೆ ಇಲ್ಲ ವಿಜೇಂದ್ರ ಹೇಳಿದ್ದು ಸರಿ ಅಂತ ಹೇಳ್ತಾರೆ, ಕಾಂಗ್ರೆಸ್ಗರು ಹೇಳ್ತಾರೆ ಇಲ್ಲ ಷಡಕ್ಷರಿ ಅವ್ರು ಹೇಳಿದ್ದು ಸರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರೇ ಸರಿ ಇರಲಿ ಯಾರು ತಪ್ಪಿರಲಿ, ಅದ್ರ ಪೇಮೆಂಟ್ ವಿದಿನ್ ಟೈಮ್ದಾಗ ಅದ್ರ ಭಾಳ ಯೋಗ್ಯ. ಇದು ಯಾಕೆ ಲೇಟ್ ಆಗ್ತಿದ್ದು ಕೂಡ ವಿಜೇಂದ್ರ ಹೇಳ್ತಾರೆ, ಭ್ರಷ್ಟಾಚಾರ ಐತಿ, ಗ್ಯಾರಂಟಿ ಐತಿ, ಮತ್ತೇನೋ ಅದಾವ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಎಲ್ಲ ಆರೋಪದಿಂದಾಗಿ ಲೇಟ್ ಆಗೈತಿ. ಅದಕ್ಕೆ ಜನನು ಬಸವಳಿದಿದ್ದಾರ ಅಂತ ಇದ್ದಾರೆ ವಿಜೇಂದ್ರ ಅವರ ಜನಪರ ಕಾಳಜಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಆದರೆ ಸುಮ್ಮನೆ ಒಂದು ಏನೋ ತೊಗೊಂಡು ಹೇಳಿದ್ರಿಂದ ನಂತರದಲ್ಲಿ ಸುಳ್ಳು ಆಯ್ತಪ್ಪ ಅಂದ್ರೆ ಅವ್ರಿಗೆ ಅದು ಮತ್ತೊಂದು ಆತಂಕ ತರುವಂಥ ಸಾಧ್ಯತೆಗಳು ಇರ್ತಾವೆ. ಆತಂಕದ್ರೆ ಅವರು ಅದು ಎದಕ್ಕೂ ಇವತ್ತು ರಾಜಕಾರಣಿಗಳಿಗೆ ಏನೋ ಟೇಕ ಮಾಡಿದ್ರೆ ಮನುಷ್ಯ ಹಚ್ಕೊಳ್ಳೋದಿಲ್ಲ ಅವರು. ಹೀಗೆ ಆಯ್ತಪ್ಪ ನೋಡೋಣ ತೊಗೊಳ್ರಿ ಅಂತ ಹೇಳುವಂಥದ್ದು. ಈ ನೆಲೆಗಟ್ಟಿನಲ್ಲ ಇವತ್ತು ನಿಜವಾಗಿಯೂ ಖಜಾನೆ ದುಡ್ಡಿದೆಯಾ ಇಲ್ವಾ, ಇವತ್ತು ಶ್ವೇತಪತ್ರ ಹೊಡಿಸುವಂಥ ಅನಿವಾರ್ಯತೆ ನಮ್ಮ ಮುಖ್ಯಮಂತ್ರಿಗಳ ಮುಂದದ. ಎಷ್ಟು ದುಡ್ಡದ, ಏನು ಎಷ್ಟು ಖರ್ಚು ಮಾಡಿದಿರಿ, ಖಜಾನೆ ಖಾಲಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಜನಕ್ಕೆ ತಿಳಿಬೇಕಲ್ಲ ಸತ್ಯ ಏನಂತೇಳಿ. ಅದಕ್ಕೆ ಪರಿಹಾರ ಏನಪ್ಪ ಅಂದ್ರೆ ಶ್ವೇತಪತ್ರ ಅದು ಹೊರಡಿಸಿದ್ರೆ ಅಲ್ಲಿ